ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ 1 ಕೊರಿಂಥಿಯದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಾಕ್ಯ. ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಳಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಹೌದು ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಳಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನ ಸಿದ್ಧ ಮಾಡುವನು. ಪ್ರಿಯರಾದವರೇ, ನಾವು ಗಮನಿಸುವುದಾದ್ರೆ ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವ ಶೋಧನೆಯೂ ನಿಮಗೆ ಸಂಭವಿಸಲಿಲ್ಲ. ಇವತ್ತಿನ ಜೀವಿತದಲ್ಲಿ ಅನೇಕರು ಶೋಧನೆಗೆ ಒಳಗಾಗಿ ಪ್ರಾರ್ಥಿಸುವುದನ್ನು ಬಿಟ್ಟು ಬಿಟ್ಟಿದ್ದಾರೆ. ಅನೇಕ ದೇವರ ಮಕ್ಕಳು ಯಾವ ರೀತಿ ಪ್ರಾರ್ಥಿಸ್ತಾ ಇದ್ದಾರೆ ಅಂದ್ರೆ, ದೇವರೇ, ಈ ಶೋಧನೆಗಿಂತ ನಾನು ಜೀವಂತವಾಗಿ ಇರೋದೇ ಒಳ್ಳೆಯದಲ್ಲ, ನನ್ನ ಜೀವಂತವನ್ನು ತೆಗೆದುಬಿಡು, ನನ್ನ ಪ್ರಾಣ ತೆಗೆದುಬಿಡು, ನನಗೆ ಮರಣ ಕೊಡು ಎಂಬುದಾಗಿ ಪ್ರಾರ್ಥಿಸ್ತದೆ. ಅನೇಕ ದೇವರ ಮಕ್ಕಳುಗಳು, ದೇವರೇ, ನಾನು ಬದುಕಿರೋದು ಒಳ್ಳೆಯದಲ್ಲ ಸ್ವಾಮಿ, ಯಾಕೆ ಈ ರೀತಿ ಕಷ್ಟ ನನಗೆ, ಯಾಕೆ ಈ ರೀತಿ ಸಮಸ್ಯೆ ಎಂಬುದಾಗಿ ಶೋಧನೆಗಳನ್ನು ನೋಡಿ, ಆ ಶೋಧನೆಗಳನ್ನು ನೋಡುವಾಗ ಬಿದ್ದು ಹೋಗ್ತಾ ಇದ್ದಾರೆ. ಆ ಶೋಧನೆಗಳನ್ನು ನೋಡಿ ಅನೇಕರು ಇವತ್ತು ಪ್ರಾರ್ಥಿಸ್ತಾ ಇದ್ದಾರೆ. ಆದರೆ ನಿಮಗೊಂದು ಉದಾಹರಣೆಯನ್ನ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. 3 ಜನ ವ್ಯಕ್ತಿಗಳಿದ್ರು. ಆ 3 ಹೆಸರುಗಳನ್ನ ನಾನು ನಿಮಗೆ ಗೊತ್ತಿರುವಂತ ಹೆಸರುಗಳೇ ಶಾದ್ರಾಕ್, ಮೇಷಕ್, ಅಬೇದ್ನೆಗೋ. ಈ 3 ವ್ಯಕ್ತಿಗಳು ದೇವರನ್ನ ನಂಬಿ ದೇವರಿಗಾಗಿ ಜೀವಿಸ್ತಾ ಇದ್ದಂಥವರು. ಇವರ ಜೀವಿತದಲ್ಲಿ ಯಾವ ತಪ್ಪುಗಳನ್ನ ಮಾಡಿಲ್ಲ. ಅವರ ಜೀವಿತದಲ್ಲಿ ಪರಿಶುದ್ಧರಾಗಿಯೂ ನೀತಿವಂತರಾಗಿಯೂ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಿದಂತಹ ವ್ಯಕ್ತಿಗಳು. ಇವರು 3 ಜನನ್ನ ಒಂದು ದಿನ ಆ ಲೋಕದ ಅರಸನು ಏನ್ ಮಾಡ್ತಾನೆ, ಅವ್ರನ್ನ ಬಂಧಿಸಿ ಬೆಂಕಿ ಒಳಗಡೆ ಹಾಕ್ತಾನೆ. ಯಾಕೆ ಹಾಕ್ತಾನೆ ಅಂದ್ರೆ, ದೇವ್ರನ್ನ ಬಿಟ್ಟು ಬೇರೆ ಯಾರನ್ನ ಆರಾಧಿಸಬಾರ್ದು ಅಂತೇಳಿ ದೇವ್ರು ಹಾಕಿ ಹೇಳ್ತಾರೆ. ಆದ್ರೆ ಅಲ್ಲಿ ರಾಜನನ್ನ ವಿಗ್ರಹನೆ ಮಾಡಿ ಆ ರಾಜನ ಆರಾಧಿಸ್ಬೇಕಂತೇಳಿ ಆ ನೆಬೂಕದ್ನೆಚ್ಚರನು ಏನ್ ಮಾಡಿರ್ತಾನಂದ್ರೆ, ಒಂದು ಆಜ್ಞಾಪನೆಯನ್ನು ಹಾಕಿರ್ತಾನೆ. ಆಜ್ಞಾಪನೆಗೆ ಅವ್ರು ಯಾರು ಕೂಡ ಮರ್ಯಾದೆ ಕೊಟ್ಟಿರಲ್ಲ. ಅಂದ್ರೆ ಅವರು ತಗ್ಗಿಸ್ಕೊಳ್ಳೋದಿಲ್ಲ, ಆ ವಿಗ್ರಹನ ಅವರು ಆರಾಧನೆ ಮಾಡೋದಿಲ್ಲ, ಆ ವಿಗ್ರಹನ ಮುಗಿಯೋದಿಲ್ಲ, ದೃಢ ನಿರ್ಧಾರವಾಗಿರ್ತಾರೆ. ದೇವರು ನೋಡ್ರಿ, ಅವ್ರನ್ನ ಅರೆಸ್ಟ್ ಮಾಡುವಾಗ್ಲೂ ದೇವ್ರು ಬಿಡಿಸ್ಲಿಲ್ಲ, ಬದಲಾಗಿ ಅವ್ರ ಕೈಕಾಲುಗಳನ್ನು ಕಟ್ಟುವಾಗ್ಲೂ ದೇವ್ರು ಅವ್ರನ್ನ ಬಿಡಿಸ್ಲಿಲ್ಲ, ಅವ್ರನ್ನ ಬೆಂಕಿ ಒಳಗಡೆ ಹಾಕುವಾಗ್ಲೂ ಕೂಡ ಅವ್ರನ್ನ ದೇವ್ರು ತಪ್ಪಿಸ್ಲಿಲ್ಲ. ಬದಲಾಗಿ ಬೆಂಕಿ ಒಳಗಡೆ ಹಾಕಿದ ಮೇಲೆ 3 ವ್ಯಕ್ತಿಗಳು ನಡೀತಾ ಇದ್ರು ಬೆಂಕಿ ಒಳಗಡೆ. ಆದ್ರೆ ರಾಜನ ಕಣ್ಣುಗಳಿಗೆಲ್ಲ 4 ವ್ಯಕ್ತಿಗಳು ನಡೆಯುವ ರೀತಿಯಲ್ಲಿ ಕಾಣಿಸ್ತದೆ. ನಿಜವಾಗಿಯೂ ಅಲ್ಲೊಂದು ಅದ್ಭುತ ಆಯ್ತು. ಅಂದ್ರೆ ಆ ಬೆಂಕಿ ಒಳಗಡೆ ನಡೀತಾ ಇರುವಂತ 3 ವ್ಯಕ್ತಿಗಳು ಯಾವುದೇ ಕಟ್ಟುಗಳನ್ನ ಕಟ್ಟಿಲ್ಪಟ್ಟಿಲ್ಲ, ಯಾವುದೇ ಬಂಧನಗಳನ್ನ ಬಂಧಲ್ಪಟ್ಟಿಲ್ಲ, ಅವ್ರು ಯಾವ ಒಂದು ಅಂಗಿ ಕೂಡ ಸುಡಲ್ಪಟ್ಟಿಲ್ಲ. 3 ಜನ ಜೊತೆ ಇನ್ನೊಬ್ಬ ವ್ಯಕ್ತಿ ನಡೀತಾ ಇದ್ದಾನೆ. ಆ ವ್ಯಕ್ತಿ ನೋಡ್ಲಿಕ್ಕೆ ದೇವರ ಹಾಗೆ ಇದ್ದಾನೆ ಎಂಬುದಾಗಿ ರಾಜನು ಹೇಳ್ತಾನೆ. ಪ್ರಿಯರಾದವರೇ, ಶೋಧನೆ ಉಂಟಾಯ್ತು, ಅಲ್ಲಿ ಅವರ ಜೀವಿತದಲ್ಲಿ ಶೋಧನೆ ಉಂಟಾಯ್ತು. ಆದ್ರೆ ಆ ಶೋಧನೆ ಆಗುತ್ತಲೇ ಅವರು ತಪ್ಪಿಸಿಕೊಳ್ಳುವಂತ ಮಾರ್ಗವನ್ನ ದೇವರು ರೆಡಿ ಮಾಡಿಟ್ಟಿದ್ರು. ಅದೇ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲೂ ಇವತ್ತು ಅನೇಕ ರೀತಿಯ ಶೋಧನೆಗಳು ನಿಮ್ಮ ಜೀವಿತದಲ್ಲಿ ಉಂಟಾಗಿರ್ಬೋದು. ಒಂದು ವೇಳೆ ಮನುಷ್ಯರಿಂದ ಶೋಧನೆ, ಸೈತಾನಿಂದ ಶೋಧನೆ, ಅಥವಾ ದೇವರಿಂದ ಶೋಧನೆ ಉಂಟಾಗಿರ್ಬೋದು. ಈ ರೀತಿಯ ಶೋಧನೆಗಳು ನಿಮಗೆ ಉಂಟಾಗಿರುವಾಗ ದೇವರು ಆ ಶೋಧನೆಯಿಂದ ತಪ್ಪಿಸಿಕೊಳ್ಳುವಂತ ಮಾರ್ಗವನ್ನ ರೆಡಿ ಮಾಡ್ತಾನೆ. ಅದಕ್ಕುಂಟಾದ ಮಾರ್ಗಗಳನ್ನ ದೇವರು ಸಿದ್ಧ ಮಾಡ್ತಾನೆ. ಪ್ರಿಯರಾದವರೇ, ಶೋಧನೆ ಆಗುವ ದೇವರು ನಿಮ್ಮನ್ನು ಬಿಟ್ಟು ದೂರ ಹೋಗೋದಿಲ್ಲ, ಬದಲಾಗಿ ದೇವರು ನಿಮ್ಮ ಜೊತೆನೇ ಇರ್ತಾನೆ. ಯಾವಾಗಲೂ ನೋಡ್ರಿ, ಸಾಮಾನ್ಯವಾಗಿ ನಿಮಗೆ ಕಷ್ಟಗಳು ಬರುವಾಗ ಮನುಷ್ಯರು ನಿಮ್ಮನ್ನ ಬಿಟ್ಟು ದೂರ ಹೋಗ್ತಾರೆ. ಕಷ್ಟಗಳು ಬರುವಾಗ ಸ್ನೇಹಿತರು ನಿಮ್ಮನ್ನ ಬಿಟ್ಟು ದೂರ ಹೋಗ್ತಾರೆ. ಕಷ್ಟಗಳು ಬರುವಾಗ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಬಿಟ್ಟು ದೂರ ಹೋಗ್ಬೋದು. ಒಂದು ವೇಳೆ ಹಣಕಾಸುಗಳು ನಿಮ್ಮನ್ನ ಬಿಟ್ಟು ದೂರ ಹೋಗ್ಬೋದು. ಒಂದು ವೇಳೆ ನಿಮ್ಮ ಬಂಧು ಮಿತ್ರರು ನಿಮ್ಮನ್ನ ಬಿಟ್ಟು ದೂರ ಹೋಗ್ಬೋದು. ಆದ್ರೆ ಎಲ್ಲಾ ಸಮಯದಲ್ಲಿ, ನೀವು ಶೋಧನೆಗೆ ಒಳಗಾಗುವ ಎಲ್ಲಾ ಸಮಯದಲ್ಲಿ ದೇವರು ನಿಮ್ಮ ಜೊತೆಯೇ ಇದ್ದು, ಆತ ನಿಮ್ಮ ಜೊತೆಲೇ ಇದ್ದು ಆ ಒಂದು ಶೋಧನೆಯಿಂದ ತಪ್ಪಿಸಿಕೊಳ್ಳುವಂತ ಮಾರ್ಗವನ್ನ ದೇವರು ಸಿದ್ಧ ಮಾಡ್ತಾನೆ. ಆ ಶೋಧನೆಯಿಂದ ತಪ್ಪಿಸಿಕೊಳ್ಳುವಂತ ನಿನಗೆ ಕೃಪೆಯನ್ನು ಮಾಡ್ತಾನೆ. ಆ ಶೋಧನೆಯಿಂದ ತಪ್ಪಿಸಿ ನಿನ್ನ ದೇವರು ಬಚಾವ್ ಮಾಡ್ತಾನೆ, ನಿನ್ನ ಮೇಲ್ಗಡೆ ಎತ್ತುತ್ತಾನೆ. ಆ ಶೋಧನೆಯಿಂದ ದೇವರು ನಿನ್ನನ್ನು ತಪ್ಪಿಸಿ ಮಹಿಮೆಯಲ್ಲಿ ಇರಿಸ್ತಾನೆ. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ.
ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಈ ವಾಕ್ಯಕ್ಕಾಗಿ ಸ್ತೋತ್ರಪ್ಪ. ಈ ವಾಕ್ಯನ ಆಶೀರ್ವಾದ ಮಾಡ್ರಿ. ಈ ವಾಕ್ಯವನ್ನು ಕೇಳುವಂತ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡ್ರಿ ಸ್ವಾಮಿ. ಹೌದು ಕರ್ತನೆ, ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವ ಶೋಧನೆ ನಮಗೆ ಸಂಭವಿಸಲಿಲ್ಲ. ದೇವರ ನಂಬಿಗಸ್ತರು ನಮ್ಮ ಶೋಧನೆ ಶಕ್ತಿಗೆ ಮೀರುವ ಶೋಧನೆಯನ್ನು ನಮಗೆ ಬರಗೊಳಿಸಿದೆ. ಅದು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ಉಂಟಾಗುತ್ತಲ್ಲ ತಪ್ಪಿಸಿಕೊಳ್ಳಲು ಮಾರ್ಗ ಸಿದ್ಧ ಮಾಡುತ್ತಾನೆ ನಮ್ಮ ವಾಕ್ಯದ ಮುಖಾಂತರ. ನನ್ನೆಚ್ಚಿಗೂ ವಿಶೇಷವಾಗಿ ಸ್ವಾಮಿ, ವಾಕ್ಯವನ್ನು ಕೇಳುವಂತ ಪ್ರೀತಿಯ ದೇವರ ಮಕ್ಕಳೊಟ್ಟಿಗೆ ನೀನು ಮಾತನಾಡುವ ದೈವಿಕ ಕೃಪೆಗಾಗಿ ನಿನಗೆ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತಾನೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಿ.